ಮಿಥುನ ರಾಶಿ. ಆಗಸ್ಟ್ 2026 ತಿಂಗಳ ನಿಮ್ಮ ವೈದಿಕ ಮಾಸಿಕ ಭವಿಷ್ಯ. ನಿಜವಾದ ಸತ್ವ ಮತ್ತು ನಿಜವಾದ ಒತ್ತಡ ಸಮಪ್ರಮಾಣದಲ್ಲಿರುವ ತಿಂಗಳು. ಮಹಾಶುಭಗ್ರಹ ನಿಮ್ಮ ರಾಶಿಯ 2ನೇಯ ಭಾವದಲ್ಲಿ ಅತ್ಯಂತ ಬಲಿಷ್ಠವಾಗಿ ನಿಂತು ಕುಟುಂಬ, ಉಳಿತಾಯ ಮತ್ತು ಮಾತನ್ನು ಆಶೀರ್ವದಿಸುತ್ತಾನೆ. ಹಣ ಮತ್ತು ಮಾತು ಎರಡಕ್ಕೂ ಈಗ ತೂಕವಿದೆ. ಅದರೆದುರು ಶಿಸ್ತುಗಾರ 10ನೇಯ ಭಾವದ ಮೇಲೆ ಒತ್ತಡ ಹೇರುತ್ತಾನೆ. ಜವಾಬ್ದಾರಿ, ತಾಳ್ಮೆ ಮತ್ತು ಅಪೂರ್ಣವಾದುದನ್ನು ಮುಗಿಸುವಿಕೆಯನ್ನು ಕೇಳುವ ಕಠಿಣ ವೃತ್ತಿ ಅವಧಿ. 3ರಿಂದ ಚೋದನೆ ನಿಮ್ಮದೇ ರಾಶಿಗೆ ಬಂದು ಶಕ್ತಿಯನ್ನು ತೀವ್ರವಾಗಿ ಏರಿಸುತ್ತದೆ, ಆದರೆ ತಾಳ್ಮೆಯನ್ನು ಕಡಿಮೆ ಮಾಡುತ್ತದೆ. ವೃತ್ತಿ ಮತ್ತು ಕೆಲಸ ಬೇಡಿಕೆಯುಳ್ಳದ್ದು, ಹೆಚ್ಚಿನ ಜವಾಬ್ದಾರಿ, ನಿಧಾನ ಅನುಮೋದನೆ ಮತ್ತು ಉತ್ಸಾಹಕ್ಕಿಂತ ಸಾಕ್ಷ್ಯ ಬಯಸುವ ಮೇಲಧಿಕಾರಿಗಳನ್ನು ನಿರೀಕ್ಷಿಸಿ. ಇದು ಹೊಸ ದಿಕ್ಕನ್ನು ಒತ್ತಾಯಿಸುವ ತಿಂಗಳಲ್ಲ. ವಿಶ್ವಾಸಾರ್ಹವಾಗಿ ಕೆಲಸ ಒಪ್ಪಿಸಿ ದಾಖಲೆ ಮಾತನಾಡಲಿ. ಈಗ ಮುಗಿಸಿದ್ದು ಮುಂದೆ ಬಹಳ ಲೆಕ್ಕಕ್ಕೆ ಬರುತ್ತದೆ. ಆರ್ಥಿಕ ಮತ್ತು ಸಂಪತ್ತು. ತಿಂಗಳ ಬಲಿಷ್ಠ ಕ್ಷೇತ್ರ: ಕುಟುಂಬದ ಸಂಪತ್ತು, ಉಳಿತಾಯ ಮತ್ತು ಮಾತು, ಬೋಧನೆ ಅಥವಾ ಸಂಧಾನದ ಮೂಲಕ ಗಳಿಕೆ. ಎಲ್ಲಕ್ಕೂ ಒಳ್ಳೆಯ ಬೆಂಬಲ. ದಾಖಲೆ ಸ್ವಚ್ಛವಾಗಿಡಿ ಮತ್ತು 14ರ ನಂತರ ಪ್ರತಿ ಅಂಕಿಯನ್ನು ಪರಿಶೀಲಿಸಿ. ಸಂಬಂಧಗಳು ಮತ್ತು ಕುಟುಂಬ. ಮನೆಯಲ್ಲಿ ಬೆಚ್ಚನೆ, ಕ್ಷಣದಲ್ಲಿ ಹರಿತ. ಕುಟುಂಬದ ಬಂಧ ಮತ್ತು ಹಂಚಿಕೆಯ ಸಂಪನ್ಮೂಲಗಳಿಗೆ ಆಶೀರ್ವಾದ. ಸಂಭಾಷಣೆಯಲ್ಲಿ ಧೈರ್ಯ ಬೆಳೆಯುತ್ತದೆ, ಆದರೆ 3ರಿಂದ ಚೋದನೆ ನಿಮ್ಮ ರಾಶಿಯಲ್ಲಿರುವುದರಿಂದ ನೀವು ಅನಿಸುವುದಕ್ಕಿಂತ ನೇರವಾಗಿ ಕಾಣಬಹುದು. ದಯೆಯ ಆವೃತ್ತಿಯನ್ನು ಮೊದಲು ಹೇಳಿ. ಆರೋಗ್ಯ ಮತ್ತು ಶಕ್ತಿ. 3ರಿಂದ ಶಕ್ತಿ ಹೆಚ್ಚು, ಆದರೆ ಆತುರದ ಅಪಾಯವೂ ಹೆಚ್ಚು. ಸಣ್ಣ ಗಾಯ, ಕೊಯ್ತ, ತಲೆನೋವು ಮತ್ತು ಎರಡೂ ತುದಿಯಿಂದ ಸುಡುವಿಕೆ. ತ್ರಾಣ ನಿಜವಾಗಿಯೂ ಚೆನ್ನಾಗಿದೆ. ನಿರ್ವಹಿಸಬೇಕಾದದ್ದು ದೌರ್ಬಲ್ಯವಲ್ಲ, ಅಸಹನೆ. ಮನಸ್ಸು ಮತ್ತು ಆಧ್ಯಾತ್ಮಿಕತೆ. ಚಂಚಲ ಮತ್ತು ಚುರುಕು. ಚಿಂತನೆಗಿಂತ ಕ್ರಿಯೆಯತ್ತ ಬಲವಾದ ಸೆಳೆತ. ವೃತ್ತಿಯ ಒತ್ತಡ ರಾತ್ರಿ ತಡವಾಗಿ ಮನಸ್ಸಿನ ಮೇಲೆ ಭಾರವಾಗಬಹುದು. ವಿಶ್ಲೇಷಣೆಗಿಂತ ದೈಹಿಕ ಚಟುವಟಿಕೆ ಅದನ್ನು ಚೆನ್ನಾಗಿ ತಿಳಿಗೊಳಿಸುತ್ತದೆ. ವಾರ 1 ಆಗಸ್ಟ್ 1ರಿಂದ 7. ಕಾರ್ಯಬಾಹುಳ್ಯ ಮತ್ತು ಮುನ್ನಡೆ. 3ರಿಂದ ಶಕ್ತಿ ಜಿಗಿಯುತ್ತದೆ, ಅದನ್ನು ವಾದಕ್ಕಲ್ಲ, ಕೆಲಸಕ್ಕೆ ಬಳಸಿ. ವಾರ 2 ಆಗಸ್ಟ್ 8ರಿಂದ 14. ಆಗಸ್ಟ್ 9ರಿಂದ 11ರ ಸುಮಾರಿಗೆ ನಿಮ್ಮ ರಾಶಿ ಬೆಳಗುತ್ತದೆ. ಆತ್ಮವಿಶ್ವಾಸದ ಅವಧಿ. 13ರಿಂದ ಕುಟುಂಬ ಮತ್ತು ಉಳಿತಾಯದ ಆಶೀರ್ವಾದ ಗೋಚರ. 14ರಿಂದ ವಿವರ ಪರಿಶೀಲಿಸಿ. ವಾರ 3 ಆಗಸ್ಟ್ 15ರಿಂದ 21. ವೃತ್ತಿಯ ಬೇಡಿಕೆ ಉತ್ತುಂಗದಲ್ಲಿ. ಸ್ಥಿರವಾಗಿ ಕೆಲಸ ಒಪ್ಪಿಸಿ. ಮೇಲಿನವರೊಂದಿಗೆ ಸಂಘರ್ಷ ಬೇಡ. ವಾರ 4 ಆಗಸ್ಟ್ 22ರಿಂದ 28. ಸಂಭಾಷಣೆ ಸುಗಮ. ಸಂಧಾನ, ಬೋಧನೆ ಮತ್ತು ಹಳಸಿದ ಕೆಲಸದ ಸಂಬಂಧವನ್ನು ಸರಿಪಡಿಸಲು ಒಳ್ಳೆಯದು. ವಾರ 5 ಆಗಸ್ಟ್ 29ರಿಂದ 31. ವೇಗ ತಗ್ಗಿಸಿ ಬಾಕಿ ಮುಗಿಸಿ. ಹೊಸ ತಿಂಗಳ ಮೊದಲು ಸರಿಯಾಗಿ ವಿಶ್ರಮಿಸಿ. ಜಗಳವಾಡದೆ ಭಾರ ಹೊರಿ. ಈ ತಿಂಗಳು ನಿಮ್ಮ ಮಾತೇ ನಿಮ್ಮ ಸಂಪತ್ತು, ಅದನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಿ. ಸ್ಥಿರವಾದ, ನಿಯಮಿತ ಸಮಯಪಾಲನೆ ವೃತ್ತಿಯ ಒತ್ತಡದ ಬಹುಪಾಲು ಚುಚ್ಚುವಿಕೆಯನ್ನು ತೆಗೆದುಹಾಕುತ್ತದೆ.